ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನಿಕ ಜೀವನ ಶೈಲಿಯಿಂದಾಗಿ ನಾವು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಿದ್ದೇವೆ. ನಾವು ಉಸಿರಾಡುವ ಕಾಯಿಲೆ ಹಾನಿಕಾರಕವಾಗಿದ್ದು, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಹಳ್ಳಿ ನಗರ ಎನ್ನದೇ ಎಲ್ಲಾ ವಯೋಮಾನದವರಲ್ಲೂ ವೈರಲ್ ಡಿಸೀಸ್ ಕಾಣಿಸಿಕೊಳ್ಳುತ್ತೆ. ಅದರಲ್ಲೂ ಮಕ್ಕಳಿಗಂತೂ ಅತಿ ಬೇಗನೆ ಕಾಯಿಲೆ ವಕ್ಕರಿಸಿ ಬಿಡುತ್ತೆ. ಪ್ರತಿ ಬಾರಿ ಹವಾಮಾನ ಬದಲಾದಾಗ ಜ್ವರ, ಕೆಮ್ಮು, ಶೀತ, ನೆಗಡಿ ಸರ್ವೇ ಸಾಮಾನ್ಯ ಆಗ್ಬಿಡುತ್ತೆ. ಇನ್ನು ಶಾಲೆಯಲ್ಲಂತೂ ಒಂದು ಮಗುವಿಗೆ ಕಾಣಿಸಿಕೊಂಡ್ರೆ ಸಾಕು, ಎಲ್ಲಾ ಮಕ್ಕಳಿಗೂ ಹರಡುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾದ್ರೆ ಮಕ್ಕಳನ್ನ ವೈರಲ್ ಇನ್ಫೆಕ್ಷನ್ ನಿಂದ ಕಾಪಾಡೋದು ಹೇಗೆ? ಮಕ್ಕಳ ಆರೋಗ್ಯದ ಕಡೆ ಗಮನ ಹೇಗಿರಬೇಕು? ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ನ ವೈದ್ಯರಾದ ರಕ್ಷಯ್ ಶೆಟ್ಟಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ದೊಡ್ಡವರಾದ್ರೂ ಹೆಂಗಾದ್ರೂ ತಡ್ಕೋತಾರೆ ಯಾವುದೇ ಕಾಯಿಲೆ ಬಂದ್ರು, ಬಟ್ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ. ಇತ್ತೀಚಿನ ದಿನದಲ್ಲಿ ಮಕ್ಕಳಲ್ಲಿ ಯಾವೆಲ್ಲ ವೈರಲ್ ಇನ್ಫೆಕ್ಷನ್ಸ್ ಕಾಣಿಸಿಕೊಳ್ಳುತ್ತೆ? ಐ ಥಿಂಕ್ ನೋಡಿ, ಈಗ ಲಾಸ್ಟ್ 4-5 ಮಂತ್ಸಲ್ಲಿ ಸುಮಾರು ಪೇರೆಂಟ್ಸ್ ಹೇಳೋದೇನಂತಂದರೆ, ಮಗು ಪದೇ ಪದೇಯಾಗಿ ಕೆಮ್ಮು, ಕಫ ಬರ್ತಿರುವಂಥದ್ದು, ಜ್ವರ ಬರ್ತಿರುವಂಥದ್ದು. ಆ್ಯಕ್ಚುಲಿ ಈ ವೆದರು ಅಷ್ಟೇ ಬೆಂಗಳೂರಿದ್ದು ಏನಂತಂದರೆ ವಿಪರೀತವಾಗಿ ಚೇಂಜ್ ಆಗುವಂಥದ್ದು. ಒಮ್ಮೆ ಕೋಲ್ಡ್ ಆಗೋದು, ಒಮ್ಮೆ ಮಧ್ಯಾಹ್ನ ಹೊತ್ತಿಗೆ ತುಂಬ ಬಿಸಿಲು ಬರುತ್ತಲ್ವ. ಈ ಥರ ವೆದರ್ ಇದ್ದಾಗ ಅಲರ್ಜಿ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಸೊ ಯೂಶ್ವಲಿ ಯಾರಿಗಾದರೂ ಅಲರ್ಜಿ ಟೆಂಡೆನ್ಸಿ ಇದ್ದವರಿಗೆ ಈ ಕಂಟಿನ್ಯೂಸ್ ಆಗಿ ಕೆಮ್ಮು ಬರ್ತಾ ಇರೋದು, ಎಸ್ಪೆಷಲಿ ನೈಟ್ ಟೈಮ್ ತುಂಬ ಕೋಲ್ಡ್ ಬರ್ತಾ ಇರೋದು, ದೀಸ್ ಆರ್ ವೆರಿ ಕಾಮನ್. ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ನಾವು ಅಲರ್ಜಿ ಟೆಂಡೆನ್ಸಿ ಇದ್ದಾಗ ವೈರಲ್ ಇನ್ಫೆಕ್ಷನ್ಸ್ ಸುಮಾರು ಈಸಿಯಾಗಿ ಅವರಿಗೆ ಬಂದುಬಿಡುತ್ತೆ ವೈರಲ್ ಇನ್ಫೆಕ್ಷನ್ಸ್. ಈಗ ನೋಡಿ, ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ ಏನಾಯಿತು ಅಂತಂದರೆ, ಐ ಥಿಂಕ್ ಓವರಾಲ್ ನಮ್ಮ ಅವೇರ್ನೆಸ್ ಹೆಚ್ಚಾಯಿತು. ಆ ಟೈಮಲ್ಲಿ ಸುಮಾರು ಜನ ಮಕ್ಕಳು ಮನೇಲಿ ಉಳ್ಕೊಂಡ್ಬಿಟ್ರು, ಸೋಷಿಯಲ್ ಕಾಂಟ್ಯಾಕ್ಟ್ ತಪ್ಪಿ ಹೋಯಿತು, ಬಟ್ ಚಿಲ್ಡ್ರನ್ ಬಿಕೇಮ್ ಹೆಲ್ದಿ. ಬಟ್ ಈಗ ಏನಾಗುತ್ತೆ ಅಂತಂದರೆ, ಈ ಥರ ವೈರಲ್ ಇನ್ಫೆಕ್ಷನ್ಸ್ ಇದ್ದಾಗ ನೀವು ಹೇಳಿದಂಗೆ ಸ್ಕೂಲಲ್ಲಿ ಹರಡುವಂಥ ಚಾನ್ಸಸ್ ಮತ್ತು ಆಟ ಆಡುವಾಗ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಆಬ್ವಿಯಸ್ಲಿ ಲಾಸ್ಟ್ ಫ್ಯೂ ಮಂತ್ಸಲ್ಲಿ ಐ ಥಿಂಕ್ ಅಲರ್ಜಿ ಇಶ್ಯೂಸ್ ಆ್ಯಸ್ ಸಚ್ ಹೆಚ್ಚಾಗಿಬಿಟ್ಟಿದೆ, ಮತ್ತು ವೈರಲ್ ಇನ್ಫೆಕ್ಷನ್ಸ್ ನೀವು ಹೇಳಿದಂಗೆ ತುಂಬಾ ಹೆಚ್ಚಾಗಿಬಿಟ್ಟಿದೆ. ಓಕೆ ಡಾಕ್ಟರ್, ತಾವು ಅಲರ್ಜಿ ಬಗ್ಗೆ ಮಾತನಾಡ್ತಾ ಇದ್ರಿ. 1 ವರ್ಷದ ಮಕ್ಕಳಲ್ಲೇ ಇವಾಗ ವೀಸಿಂಗ್ ಪ್ರಾಬ್ಲಮ್ ಕಾಣಿಸಿಕೊಳ್ಳುತ್ತೆ. ಮುಖ್ಯವಾಗಿ ಸಣ್ಣ ಮಕ್ಕಳನ್ನ ಯೂಶ್ವಲಿ ನಮ್ಮ ಮನೆಯಿಂದ ಹೊರಗಡೆ ಬಿಡೋದೇ ಇಲ್ಲ. ಅಂಥದ್ರಲ್ಲಿ ಆ ಮಕ್ಕಳಲ್ಲಿ ಇಷ್ಟು ಬೇಗ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ನೋಡಿ, ಏನಾಗುತ್ತೆ ಅಂತಂದರೆ, ಈಗ ಜನರಲ್ಲಿ ವೈರಲ್ ಇನ್ಫೆಕ್ಷನ್ಸ್ ಬಗ್ಗೆ ಸುಮಾರು ನಾಲೆಜ್ ಇಂಪ್ರೂವ್ಮೆಂಟ್ ಆಗಿದೆ. ಈಗ ವೈರಲ್ ಇನ್ಫೆಕ್ಷನ್ ಅಂತಂದರೆ, ಈಗ ಕೋವಿಡ್ ಫಾರ್ ಎಕ್ಸಾಂಪಲ್ ಇಸ್ ಅ ವೈರಸ್ ಇನ್ಫೆಕ್ಷನ್. ಆ ಥರ ಸುಮಾರು ವೈರಸಸ್ ಇದೆ. ಬಟ್ ಥ್ಯಾಂಕ್ಫುಲ್ ಏನಂತಂದರೆ, COVID is not so dangerous in children, but there are many harmful viruses in children. For example, ಫ್ಲೂ ಅಂತ ವೈರಸ್ಗಳು ಇರ್ಬೋದು. ಈಗ ಒಂದು RSV ಅನ್ನೊಂದು ವೈರಸ್ ಇದೆ. ಅದು ಸ್ಪೆಸಿಫಿಕಲಿ ಏನಾಗುತ್ತೆ ಅಂತಂದರೆ, 2 ವರ್ಷಕ್ಕಿಂತ ಎಸ್ಪೆಷಲಿ 1 year ಲೆಸ್ ಮಕ್ಕಳು ಇರ್ತಾರಲ್ವ, ಅವರಲ್ಲಿ ಈ ಥರ ನೀವು ಹೇಳಿದಂಗೆ ವೀಸಿಂಗ್ ಚಾನ್ಸಸ್ ಆಗೋದು ತುಂಬಾ ಜಾಸ್ತಿ. ಬಟ್ ದೊಡ್ಡವ್ರಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ವಯಸ್ಸಲ್ಲಿ ಯೂಶ್ವಲಿ ಮೆನಿ ಆಫ್ ಅಸ್ ಆರ್ ಇಮ್ಯೂನ್ ಟು ದಟ್ ವೈರಸ್. ಸೊ ನಮ್ಮಲ್ಲಿ ಆ ಸಿಮ್ಟಮ್ಸ್ ಕಾಣೋದಿಲ್ಲ. ಸೊ ನಾವು ಹೊರಗಡೆ, ನೀವು ಹೇಳಿದಂಗೆ ಹೊರಗಡೆ ಹೋಗಲಿಲ್ಲ ಅಂತಂದರೂ ಥ್ರೂ ಕೇರ್ ಗಿವರ್ಸ್ ಆ ಇನ್ಫೆಕ್ಷನ್ ಅಂತೂ ಹರಡ್ಬೋದು. ನಮ್ಮ ಕಾಂಟ್ಯಾಕ್ಟಿಂದ, ಕೆಮ್ಮಿಂದ ಆ ವೈರಸ್ ಹರಡ್ಬೋದು. ಸ್ಪೆಸಿಫಿಕಲಿ ಹುಟ್ಟುವಾಗ ಬರ್ತ್ ವೇಟ್ ಕಮ್ಮಿ ಇದ್ದರೆ, ಪ್ರೀಮೆಚೂರ್ ಆಗಿಬಿಟ್ರೆ, ಏನಾದರೂ ಲಂಗ್ ಕಾಯಿಲೆಗಳು, ಹಾರ್ಟ್ ಕಾಯಿಲೆಗಳಿದ್ದರೆ ಅಂಥವರಿಗೆ RSV ಇನ್ಫೆಕ್ಷನ್ ತುಂಬಾ ಸಿವಿಯರ್ ಆಗ್ಬೋದು. ಬ್ರಾಂಕಲೈಟಿಸ್ ಅನ್ನೋ ಒಂದು ಕಾಯಿಲೆ ಆಗುತ್ತೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಶ್ವಾಸನಾಳ ಇದೆಯಲ್ವ, ಆ ವೈರಲ್ ಇನ್ಫೆಕ್ಷನಿಂದ ನ್ಯಾರೋ ಆಗಿ ಗಾಳಿ ಮೇಲೆ ಕೆಳಗೆ ಹೋಗುವಾಗ ವೀಸಿಂಗ್ ಸೌಂಡ್ ಬರುತ್ತೆ. ಆಮೇಲೆ ಅವ್ರು ತುಂಬಾ ಎಫರ್ಟ್ ಹಾಕಬೇಕಾಗುತ್ತೆ ಬ್ರೀದಿಂಗ್ ಮಾಡುವಾಗ. ಸೊ ಅವರ ಬ್ರೀದಿಂಗ್ ತುಂಬಾ ಫಾಸ್ಟ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಅ ವೆರಿ ಕಾಮನ್ ಇನ್ಫೆಕ್ಷನ್. ಆ್ಯಂಡ್ ಎಸ್ಪೆಷಲ್ ಚಿಲ್ಡ್ರನ್ ಲೆಸ್ ದೆನ್ 6 months ಅಲ್ವಾ, ಅವರಲ್ಲಿ ಮೆನಿ ಚಿಲ್ಡ್ರನ್ ಲ್ಯಾಂಡ್ ಅಪ್ ಗೆಟಿಂಗ್ ಅಡ್ಮಿಟೆಡ್, ಕ್ವೈಟ್ ಅ ಫ್ಯೂ ICU ಬಂದುಬಿಡ್ತಾರೆ ಈ ಕಾಯಿಲೆದಿಂದ. ಸೊ ಪ್ರಿಕಾಷನ್ಸ್ ಅನ್ನೋದು, ಐ ಥಿಂಕ್ ವಾಟ್ ಎವರ್ ವಿ ಲರ್ನ್ ಡ್ಯೂರಿಂಗ್ ಕೋವಿಡ್, ದೋಸ್ ಆರ್ ವೆರಿ ಗುಡ್ ಪ್ರಿಕಾಷನರಿ ಮೆಷರ್ಸ್. ಈ ಹ್ಯಾಂಡ್ ಸ್ಯಾನಿಟೈಸ್ ಮಾಡುವಂಥದ್ದು, ಕೆಮ್ಮು ಕಫ ಇದ್ದರೆ ಮಗುವಿನ ದೂರ ಇರುವಂಥದ್ದು, ಐ ಥಿಂಕ್ ಅದನ್ನು ನಾವು ಈಗಲೂ ಪರಿಪಾಲಿಸಬೇಕು. ಅದು ಪರಿಪಾಲಿಸ್ಬಿಟ್ರೆ ಕೋವಿಡ್ ಅಷ್ಟೇ ಅಲ್ಲ, ಸುಮಾರು ಈ ಥರ ನೀವು ಹೇಳಿದಂಥ ಕಾಯಿಲೆಗಳಿಂದಲೂ ದೂರ ಇಟ್ಕೊಳ್ಬೋದು. ಓಕೆ ಡಾಕ್ಟರ್, ಇದು ಇವಾಗ ವೀಸಿಂಗ್ ಸಮಸ್ಯೆ ಸಣ್ಣ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ನೋಡಿ, ಅದು ಎಷ್ಟು ವರ್ಷದವರೆಗೆ ಇರುತ್ತೆ? ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ 7-8 ವರ್ಷ ಆದ ನಂತರ ಹೋಗುತ್ತೆ ಅಂತ. ಇದು ಹೋಗುತ್ತಾ ನಿಜವಾಗ್ಲೂ? ತುಂಬ ಒಳ್ಳೆ ಪ್ರಶ್ನೆ ನೀವು ಕೇಳಿರೋದು. ಸೊ ನಾರ್ಮಲಿ ವೀಸಿಂಗ್ ಅನ್ನೋ ಪ್ರಾಬ್ಲಮ್ ಯೂಶ್ವಲಿ ನಾವು ಆಸ್ಮಾ ಜೊತೆಗೆ ಅಸೋಸಿಯೇಟ್ ಮಾಡ್ತೀವಿ. ಈಗ ಸುಮಾರು ಪೇರೆಂಟ್ಸ್ ನನ್ನ ಮಗುಗೆ ಆಸ್ಮಾ ಇದೆ ಅಂತ ಭಯಪಡ್ತಾರೆ, ಬಟ್ ಆಸ್ಮಾ ಇಸ್ ಅ ಅಲರ್ಜಿ ಕಂಡೀಷನ್ ಆ್ಯಕ್ಚುಲಿ.
ಸೊ ಏನಾಗುತ್ತೆ ಅಂತಂದರೆ ಜನರಲಿ ನಮ್ಮ ಆಸ್ಮಾ ಅನ್ನೋದು 4 ಇಯರ್ಸ್ಗಿಂತ ಮೇಲೆ ಪಟ್ಟ ಮಕ್ಕಳು ವೀಸಿಂಗ್ ಡೆವಲಪ್ ಆದರೆ ಅವ್ರಿಗೆ ಯೂಶ್ವಲಿ ಆಸ್ಮಾ ಅಂತ ಹೇಳ್ತೀವಿ. ಯೂಶ್ವಲಿ ಈ ಲೆಸ್ ದೆನ್ 4 ಇಯರ್ಸ್ ಅಲ್ವಾ, ಈ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ವೈರಲ್ ಅಸೋಸಿಯೇಟ್ ವೀಸಿಂಗ್ ಅಂತ ಹೇಳ್ತೀವಿ. ಲಾಟ್ ಆಫ್ ವೈರಲ್ ಇನ್ಫೆಕ್ಷನ್ಸ್, ಈಗ RSV ಅನ್ನೋದು ನಾನು ವೈರಸ್ ಎಕ್ಸಾಂಪಲ್ ಕೊಟ್ಟೆ, ಆ ಥರ ಸುಮಾರು ವೈರಸ್ ಇದೆ, ಮೆಟಾನಿಮೋ ವೈರಸ್ಗಳಿದೆ, ಸುಮಾರು ಆ ಥರ ರೈನೋ ವೈರಸಸ್ಸು ಇರ್ಬೋದು. ಸೊ ಅಂಥವರಲ್ಲಿ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದರೆ ಈ ಬ್ರಾಂಕ್ಯುಲೈಟಿಸ್ ಅನ್ನೋ ಕಾಯಿಲೆ ಇಸ್ ಅ ಮಚ್ ಮೋರ್ ಕಾಮನ್. ಬ್ರಾಂಕ್ಯುಲೈಟಿಸ್ ಇರ್ಬೋದು, ವೈರಲ್ LRTI ಇರ್ಬೋದು, ಈ ಕಾಯಿಲೆಗಳಲ್ಲಿ ವೀಸಿಂಗ್ ಕಾಣುತ್ತೆ. ಬಟ್ ದೇ ಆರ್ ನಾಟ್ ಅಲರ್ಜಿ, ದೇ ಆರ್ ನಾಟ್ ಲೈಕ್ ಆಸ್ತಮಾ. ಸೊ ಈ ಕಾಯಿಲೆಗಳೇನಂತಂದರೆ ದೇ ಮೈಟ್ ನಾಟ್ ಇವಾಲ್ವ್ ಇನ್ ಟು ಆಸ್ತಮಾ, ಆಗದೇ ಇರ್ಬೋದು. ಬಟ್ ಇತ್ತೀಚೆಗೆ ಬಂದ ಸ್ಟಡೀಸ್ ಪ್ರಕಾರ ಇಂಥ ಮಕ್ಕಳು ಸಣ್ಣ ಇರುವಾಗ ವೀಸಿಂಗ್ ಬಂದುಬಿಟ್ರೆ ಅಂಥವರಿಗೆ ಆಮೇಲೆ ಬರುವಂಥ ಚಾನ್ಸಸ್ ಜಾಸ್ತಿ ಅಂತ ಹೇಳ್ತೀವಿ. ನಾರ್ಮಲಿ ಆಸ್ತಮಾ ಅನ್ನೋ ಪ್ರಾಬ್ಲಮ್ ನಾವು 4 ಇಯರ್ಸ್ ಮೇಲ್ಪಟ್ಟ ಮಕ್ಕಳಿಗೆ ಹೇಳ್ತೀವಿ. ಯೂಶ್ವಲಿ ಸುಮಾರು ಮಕ್ಕಳಿಗೆ ಬೈ 8 ಇಯರ್ಸ್ ರಿಸಾಲ್ವ್ ಆಗಿಬಿಡುತ್ತೆ, ಕೆಲವರಿಗೆ 12 ಇಯರ್ಸ್ವರೆಗೆ ರಿಸಾಲ್ವ್ ಆಗಿಬಿಡುತ್ತೆ, ಕೆಲವರಿಗೆ ಲಾಂಗ್ ಟರ್ಮು ಹೋಗ್ಬೋದು. ಬಟ್ ಅದರ ಇಂಟೆನ್ಸಿಟಿ ಏಜ್ ಹೋದಂಗೆ ಅದು ಮೇಲೆ ಕೆಳಗೆ ಆಗ್ಬಿಡುತ್ತೆ. ನೆಬ್ಲೈಸೇಷನ್ ಅಗತ್ಯ ಇರುತ್ತಾ ಹೇಗೆ? ಇದೊಂದು ಉತ್ತಮ ಪ್ರಶ್ನೆ ನೀವು ಕೇಳ್ತಾ ಇರೋದು. ಸೊ ನೆಬ್ಯುಲೇಷನ್ ಅಂದರೆ ಏನು? ಈಗ ನೋಡಿ, ನೆಬ್ಯುಲೇಷನ್ ಅಂತಂದರೆ ಸುಮಾರು ಮಟ್ಟ ಪೇರೆಂಟ್ಸ್ಗಳು ಈ ಸಣ್ಣ ಮಗು ಈ ವಯಸ್ಸಿಗೆ ನೆಬ್ಯುಲೇಷನ್ ಕೊಡುವಂಥದ್ದನ್ನು ಹೇಳ್ತಾರಲ್ವ. ಸೊ ಈಗ ನೆಬ್ಯುಲೈಸೇಷನ್ ಅನ್ನೋದು ಒಂದು ಮೆಡಿಸಿನ್ ಕೊಡುವ ರೀತಿ. ಈಗ ಯೂಶ್ವಲಿ ಏನಾಗುತ್ತೆ ಅಂತಂದರೆ ನಾವು ಮೆಡಿಸಿನನ್ನು ಇಂಜೆಕ್ಷನ್ ಹಾಕಿ ಕೊಡ್ಬೋದು, ಸಿರಪ್ ಹಾಕಿ ಕೊಡ್ಬೋದು. ಬಟ್ ಅದೊಂದು 2 to 3 ಡೇಸ್ ಬಿಟ್ಟು ಜಾಸ್ತಿ ಕೊಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ದೇಹದ ಮೇಲೆ ಪೂರ್ತಿ ಪರಿಣಾಮ ಬೀಳುತ್ತೆ, ಸೈಡ್ ಎಫೆಕ್ಟ್ಸ್ ಜಾಸ್ತಿ ಅಂತ ನೆಬ್ಯುಲೇಷನ್ ಕೊಡ್ತಾರೆ. ಬಟ್ ನೀವು ಹೇಳೋದು ಒಂದು ರೀತಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್. ಯಾಕಂತಂದರೆ ಮೆನಿ ಪೀಪಲ್ ಫೀಲ್ ಅದು ಓವರ್ ಯುಟಿಲೈಸ್ ಆಗ್ತದೆ ಅನ್ನೋಂಥದ್ದು. ಅದರ ಸರ್ಟನ್ಲಿ ರೋಲ್ ಇದೆ. ಈಗ ಸುಮಾರು ವೀಸಿಂಗ್, ಆಸ್ತಮಾ ಅಂತ ಕಾಯಿಲೆ ಬಂದ ಮಕ್ಕಳಿಗೆ ನಾವು ಸೀರಿಯಸ್ ಆದಾಗ ಡೆಫಿನೆಟ್ಲಿ ನೆಬ್ಯುಲೇಷನ್ ಕೊಡಬೇಕು. ಬಿಕಾಸ್ ದಟ್ಸ್ ಅ ವೆರಿ ಸೇಫ್ ಟ್ರೀಟ್ಮೆಂಟ್, ವೆರಿ ಎಫೆಕ್ಟಿವ್ ಟ್ರೀಟ್ಮೆಂಟ್. ಬಟ್ ಪ್ರತಿಯೊಂದು ಕೆಮ್ಮಿಗೂ ಆ ನೆಬ್ಯುಲೇಷನ್ ಕೆಲಸ ಮಾಡಲ್ಲ. ದರ್ ಆರ್ ಸ್ಪೆಸಿಫಿಕ್ ಕಂಡೀಷನ್ಸ್ ವೆರ್ ಇಟ್ ವರ್ಕ್ಸ್ ವೆಲ್. ಬಟ್ ಅದನ್ನು ಕರೆಕ್ಟಾಗಿ ಉಪಯೋಗಿಸಿದ್ರೆ, ಕರೆಕ್ಟ್ ಕಂಡೀಷನ್ ಉಪಯೋಗಿಸಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಯೂಸ್ಫುಲ್. ಅದು ಯಾಕೆ ಕೊಡ್ತೀವಿ ಅನ್ನೋದು ಅಂದ್ಕೊಳ್ಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಇಟ್ ಈಸ್ ವೆರಿ ಸೇಫ್, ಇಟ್ ಡಸ್ ನಾಟ್ ಹ್ಯಾವ್ ಸೈಡ್ ಎಫೆಕ್ಟ್ಸ್. ಬಟ್ ಇಂಡಿಸ್ಕ್ರಿಮಿನೇಟ್ ಆಗಿ ಕರೆಕ್ಟಾಗಿ ಯೂಸ್ ಮಾಡಲಿಲ್ಲ, ಮನೆಯಲ್ಲಿ ಯೂಸ್ ಮಾಡಿಬಿಟ್ಟು ಕೆಲವೊಮ್ಮೆ ಅದರಿಂದಲೇ ಇನ್ಫೆಕ್ಷನ್ ಆಗುವಂಥ ಪ್ರಾಬ್ಲಮ್ ಬರ್ಬೋದು. ಓಕೆ ಡಾಕ್ಟರ್, ಇವಾಗ ಅಸ್ತಮಾ ಅಂತ ಮಾತ್ರ ಅಲ್ಲ, ಯಾವುದೇ ಕಾಯಿಲೆ ಆಗಿರಬಹುದು, ಮಕ್ಕಳಲ್ಲಿ ಕಾಣಿಸಿಕೊಂಡ್ರೆ ಯಾವಾಗ ಹಾಸ್ಪಿಟಲ್ಗೆ ಕನ್ಸಲ್ಟ್ ಮಾಡಬೇಕು? ಯೂಶ್ವಲಿ ಮೊದಲೆಲ್ಲ ಹೆಂಗೆ ಹೇಳ್ತಿದ್ರು ಅಂತಂದರೆ ಜ್ವರ, ಕೆಮ್ಮು, ನೆಗಡಿ ಅನ್ನುವಂಥದ್ದು ಸರ್ವೇ ಸಾಮಾನ್ಯ, ಒಂದು 3-4 ದಿನ ಹಾಗೆ ಬಿಟ್ಬಿಡಬೇಕು, ನಂತರದಲ್ಲಿ ಜಾಸ್ತಿ ಆದರೆ ಟ್ರೀಟ್ಮೆಂಟ್ಗೆ ಹೋಗಬೇಕು. ಯಾಕಂತಂದರೆ ದೇಹದಲ್ಲಿ ಏನು ಕೆಟ್ಟದಿದೆ ಅದು ಒಂದ್ಸಲ ಹೊರಗಡೆ ಹೋಗಬೇಕು ಅಂತ ಹೇಳ್ತಾರೆ. ಮಕ್ಕಳನ್ನು ಯಾವಾಗ ನಾವು ಹಾಸ್ಪಿಟಲ್ಗೆ ಕನ್ಸಲ್ಟ್ ಮಾಡಬೇಕು? ಒಳ್ಳೆ ಪ್ರಶ್ನೆ ಇದು. ಈಗ ನೋಡಿ, ಅದರಲ್ಲಿ 2 ಥಿಂಗ್ಸ್. ಒಂದೇನಂತಂದರೆ ಮಗುದ ವಯಸ್ಸೇನು ಅನ್ನೋಂಥದ್ದು. ಈಗ 6 ಮಂತ್ಸ್ಗಿಂತ ಸಣ್ಣ ಮಕ್ಕಳಿದ್ರೆ ಏನೇ ಜ್ವರ ಬಂದರೂ ವಿ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಈಗ ಒಂದು 3 ತಿಂಗಳ ಮಗುವಲ್ಲಿ 101 ಫೀವರ್ ಬರುವಂಥದ್ದು, ಒಂದು 4 ವರ್ಷ ಮಗು 101 ಫೀವರ್ ಬರೋ ತುಂಬಾ ವ್ಯತ್ಯಾಸ ಇದೆ. ಈಗ 6 ಮಂತ್ಸ್ ಕೆಳಪಟ್ಟ ಮಕ್ಕಳ ಇಮ್ಯೂನ್ ಸಿಸ್ಟಮ್ ಇನ್ನೂ ಪೂರ್ತಿಯಾಗಿ ಬೆಳೆದಿರೋದಿಲ್ಲ. ಎಲ್ಲಿ ಇನ್ಫೆಕ್ಷನ್ ಆಗಿಬಿಟ್ರು, ಯೂರಿನ್ ಇನ್ಫೆಕ್ಷನ್ ಆಗಿಬಿಟ್ರು, ಅದು ಬ್ಲಡ್ಡಿಗೆ ಹರಡುವಂಥ ಚಾನ್ಸಸ್ ತುಂಬಾ ಜಾಸ್ತಿ, ಬ್ರೈನಿಗೆ ಹರಡುವಂಥ ಚಾನ್ಸಸ್ ತುಂಬಾ ಜಾಸ್ತಿ. ಸೊ ಇಂಥ ಮಕ್ಕಳಲ್ಲಿ ಜ್ವರ ಬಂದರೆ ವಿ ಡೋಂಟ್ ಇಗ್ನೋರ್, ಯು ಹ್ಯಾವ್ ಟು ಕಮ್ ಟು ಹಾಸ್ಪಿಟಲ್. ಅದು ಒನ್ ಟೈಮ್ ಇರ್ಬೋದು, 2 ಟೈಮ್ಸ್ ಇರ್ಬೋದು. ಬಟ್ ದೊಡ್ಡ ಮಕ್ಕಳಾಗ್ಬಿಟ್ರೆ, ಫಾರ್ ಎಕ್ಸಾಂಪಲ್ 1 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ 2 ಡೇಸ್ವರೆಗೆ ನಾವು ಕಾಯ್ಬೋದು. ಬಟ್ ಆಮೇಲೆ ಏನಾಗುತ್ತೆ ಅಂತಂದರೆ ನೋಡಿ, ಜ್ವರ ಅನ್ನೋದು ನಮ್ಮ ದೇಹದಲ್ಲಿನ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅದೇ ಪ್ರಾಬ್ಲಮ್ ಅಲ್ಲ, ಇಟ್ಸ್ ಒಂಥರ ಏನು ಹೇಳೋದು, ಸೈನ್ ಅಂತ ಹೇಳ್ತೀವಿ. ಲೈಕ್ ಅ ಪೋಸ್ಟ್ ಮ್ಯಾನ್, ಒಂದು ನಿಮಗೆ ಪ್ರಾಬ್ಲಮ್ ಇದೆ ಏನಂತ ಫೈಂಡ್ ಔಟ್ ಮಾಡಬೇಕು ಅನ್ನೋದು. ಸೊ ಜ್ವರ ಬಂದಾಗ ನಾವು ನಿಮಗೆ ಏನೇನು ಕಂಪ್ಲೇಂಟ್ಸ್ ಇದೆ ಅಂತ ಕೇಳ್ತೀವಿ. ಬೇರೆ ಕಂಪ್ಲೇಂಟ್ಸ್, ಕೆಮ್ಮು ಇದೆಯಾ, ಕಫ ಏನಾದರೂ ಬರ್ತಾ ಇದೆಯಾ, ಹೊಟ್ಟೆ ನೋವು, ವಾಮಿಟಿಂಗ್, ಲೂಸ್ ಮೋಷನ್ಸ್, ಆ ಥರ ಏನಾದರೂ ಇದೆಯಾ ಅಂತ ಕೇಳ್ತೀವಿ. ಯಾಕೆ ಕೇಳ್ತಾ ಇದೀವಿ ಅಂತಂದರೆ ಈ ಜ್ವರ ಯಾತಕ್ಕೆ ಬರ್ತಾ ಇದೆ ಅಂತ ಕಂಡುಹಿಡೋದು ಅಂತಕ್ಕೆ. ಸೊ ಬೈ 2 ಡೇಸ್ ಖಾಲಿ ಜ್ವರ ಬರ್ತಾ ಇದೆ, ಬೇರೆ ಏನೂ ಬರ್ತಾ ಇಲ್ಲ, ಕೆಮ್ಮು ಇಲ್ಲ, ಕಫ ಇಲ್ಲ, ಹೊಟ್ಟೆ ನೋವು ಇಲ್ಲ ಅಂತಂದರೆ ಯು ಹ್ಯಾವ್ ಟು ಸಿ ಎ ಡಾಕ್ಟರ್ ಬೈ ಎಂಡ್ ಆಫ್ 2 ಡೇಸ್. ಬಿಕಾಸ್ ಅದು ಬ್ಲಡ್ ಇನ್ಫೆಕ್ಷನ್ ಇರ್ಬೋದು, ಯೂರಿನ್ ಇನ್ಫೆಕ್ಷನ್ ಇರ್ಬೋದು, ನಾವು ರೀಸನ್ ಫೈಂಡ್ ಔಟ್ ಮಾಡಬೇಕು. ನೋಡಿ, ಜ್ವರ ಅನ್ನೋದೇ ಈಸ್ ನಾಟ್ ಅ ಬಿಗ್ ಪ್ರಾಬ್ಲಮ್. ಕೆಲವರು ಏನಂತಾರೆ ಪೇರೆಂಟ್ಸ್ ಅಂದ್ರೆ 104 ಬಂತು ಫೀವರ್, ನಾವು ಅಂತ ಫೀವರೇ ನೋಡಿಲ್ಲ ಅಂತ ಗಾಬರಿ ಪಡ್ತಾರೆ. ಫೀವರ್ 100 ಇರ್ಬೋದು, 104 ಇರ್ಬೋದು, ಜ್ವರನೇ. 104 ಅಂತಂದರೆ ಸೀರಿಯಸ್ ಅನ್ನೋದಲ್ಲ. ಸೀರಿಯಸ್ ಅನ್ನೋದು ಯಾವ ರೀಸನಿಂದ ಜ್ವರ ಬರುತ್ತೆ ಅನ್ನೋದು ಸೀರಿಯಸ್, ಅದರ ಸೀರಿಯಸ್ನೆಸ್ ನಾವು ಡಿಸೈಡ್ ಮಾಡ್ತೀವಿ. ಸೊ ಅದಕ್ಕೆ ರೀಸನ್ ಫೈಂಡ್ ಔಟ್ ಮಾಡಬೇಕು. ಕೆಲವೊಮ್ಮೆ ಏನಾಗುತ್ತೆ, ಈಗ ವೈರಲ್ ಫೀವರ್ ಅಂದರೆ ನಾವು ರೀಸನ್ ಐಡೆಂಟಿಫೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅಡಿನೋ ವೈರಸಲ್ಲಿ ತುಂಬಾ ಹೈ ಫೀವರ್ ಬರುತ್ತೆ ಕೆಲವೊಮ್ಮೆ. ಬಟ್ ಆ ಫೀವರ್ ಕೆಲವೊಮ್ಮೆ 1 ವಾರವರೆಗೆ ಇರ್ಬೋದು. ಬಟ್ ಒಂದು ವೇಳೆ ನಮ್ಗೆ ಕಾರಣ ಗೊತ್ತಾಗ್ಬಿಟ್ರೆ ಆಮೇಲೆ ಫೀವರ್ ಬಂದರೂ ವಿ ಡೋಂಟ್ ರಿಯಲಿ ವೆರಿ ಮಚ್. ಬಟ್ ಟಿಲ್ ವಿ ಫೈಂಡ್ ಔಟ್ ರೀಸನ್ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್. ಬಟ್ ಜನರಲ್ ಗೈಡ್ಲೈನ್ಸ್ ಏನು ಕೊಡುವಂಥದ್ದು ಅಂತಂದರೆ 2 ಡೇಸ್ ಬಿಟ್ಟು ಫೀವರ್ ಇದ್ದರೆ ಆ್ಯಂಡ್ ಆ ಫೀವರ್ ಜೊತೆ ಮಗುವಿನ ತುಂಬ ಡಲ್ ಆಗ್ತಾ ಇದೆ, ಫೀಡಿಂಗ್ ಕರೆಕ್ಟಾಗಿ ತಗೊಳ್ತಾ ಇಲ್ಲ, ಮಲಗ್ತಾನೆ ಇದೆ, ಸ್ಕಿನ್ನೆಲ್ಲ ರ್ಯಾಷಸ್ ಥರ ಬರ್ತಾ ಇದೆ, 8 ಗಂಟೆ ಆದರೂ ಯೂರಿನ್ ಪಾಸ್ ಮಾಡ್ತಾ ಇಲ್ಲ, ಈ ಥರ ಇದ್ದರೆ ಡೆಫಿನೆಟ್ಲಿ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೋಬೇಕಾಗುತ್ತೆ.
ಓಕೆ ಡಾಕ್ಟರ್, ತಾವೇ ಗಮನಿಸಿರ್ಬೋದು, ತಮ್ಮಲ್ಲೂ ಕೂಡ ಸಾಕಷ್ಟು ಮಕ್ಕಳು ಬಂದಿರಬೇಕು. ಡೆಂಗ್ಯೂ ಅನ್ನುವಂಥದ್ದು ಇತ್ತೀಚಿನ ಒಂದು 2-3 ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದೆ. ದೊಡ್ಡವರಾಗಿರ್ಬೋದು, ಮಕ್ಕಳಾಗಿರ್ಬೋದು. ಇಷ್ಟೊಂದು ಪ್ರಮಾಣದಲ್ಲಿ ಡೆಂಗ್ಯೂ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಜೊತೆಗೆ ಮಕ್ಕಳಿಗೆ ಟ್ರೀಟ್ಮೆಂಟ್ ಹೇಗೆ? ಇದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೇಳಿರೋದು. ಡೆಂಗು ಅನ್ನೋದು ಐ ಫೀಲ್ ಇಟ್ಸ್ ತುಂಬಾ ಒಂದು ಪ್ರಾಬ್ಲಮ್ಯಾಟಿಕ್ ಕಂಡೀಷನ್ ಅದು, ಎಸ್ಪೆಷಲಿ ಮಕ್ಕಳಲ್ಲಿ. ಪ್ರಾಬ್ಲಮ್ಯಾಟಿಕ್ ಕಂಡೀಷನ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬಾ ಸೀರಿಯಸ್ ಆಗೋ ಚಾನ್ಸಸ್ ಜಾಸ್ತಿ. ಬಟ್ ಅದರ ಅರ್ಥ ಎಲ್ಲರೂ ಭಯ ಪಡ್ಕೊಳ್ಬೇಕು ಅಂತಲ್ಲ. ಬಟ್ ಏನಾಗುತ್ತೆ, 90% ಮಕ್ಕಳಿಗೆ ಏನಾಗೋದಿಲ್ಲ. ಬಟ್ 10% ಮಕ್ಕಳಿಗೆ ಇಟ್ ಕ್ಯಾನ್ ಬಿಕಮ್ ವೆರಿ ಕ್ರಿಟಿಕಲ್. ಜೀವ ಕಳ್ಕೊಳ್ಳೋದ ಪರಿಸ್ಥಿತಿ ಬಂದುಬಿಡುತ್ತೆ ಡೆಂಗುವಲ್ಲಿ. ಸೊ ಯೂಶ್ವಲಿ ಈಗ ನಾನು RS ವೈರಸ್ ಬಗ್ಗೆ ಮಾತಾಡಿದ್ವಿ, ಕೋವಿಡ್ ಬಗ್ಗೆ ಮಾತಾಡಿದ್ವಿ, ಇದೆಲ್ಲ ಗಾಳಿಯಲ್ಲಿ ಹರಡುವಂಥ ವೈರಸ್ಗಳು. ಸೊ ಟಚ್ಚಲ್ಲಿ ಹರಡ್ಬೋದು, ಯಾವ್ದಾರು ಕೆಮ್ಮಿದ್ರೆ ಹರಡ್ಬೋದು. ಬಟ್ ಡೆಂಗು ಅನ್ನೋದು ಮಾಸ್ಕಿಟೋ ಬೈಟಿಂದ ಹರಡುವಂಥ ಕಾಯಿಲೆ. ಸೊ ಏನಾಗುತ್ತೆ, ಮೇಯ್ನ್ ಪ್ರಾಬ್ಲಮ್ ಏನಂತಂದರೆ ಡೆಂಗು ಒಂಥರ ಡಿಫ್ರೆಂಟ್ ಕಾಯಿಲೆ. ಯೂಶ್ವಲಿ ಏನಾಗುತ್ತೆ, ಯಾರಾದರೂ ಜ್ವರ ಬಂದಾಗ ಸೀರಿಯಸ್ ಆಗ್ತಾರಲ್ವ, ಡೆಂಗುವಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ ಜ್ವರ ನಿಂತ ಮೇಲೆ ಸೀರಿಯಸ್ ಆಗುವಂಥದ್ದು. ಸೊ ದಟ್ಸ್ ವೈ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್. ನಾರ್ಮಲಿ ಏನಾಗುತ್ತೆ ಅಂತಂದರೆ 4 to 5 days ಜ್ವರ ಇರುತ್ತೆ. ಕೆಲವು ಮಕ್ಕಳಿಗೆ ಹೊಟ್ಟೆ ನೋವು ಇರ್ಬೋದು, ವಾಮಿಟಿಂಗ್ ಬರ್ತಾ ಇರ್ಬೋದು, ಈ ಥರ ಸಿಮ್ಟಮ್ಸ್ ಬರೋದು. ತುಂಬಾ ತಲೆನೋವು, ಕಣ್ಣು ನೋವು, ಬಾಡಿ ಪೇನ್ಸ್ ಇರ್ಬೋದು. ಬಟ್ ಯೂಶ್ವಲಿ 5 days ಆದಮೇಲೆ ಫೀವರ್ ನಿಲ್ಬಿಡುತ್ತೆ. ಹೆಚ್ಚಿನವ್ರಿಗೆ ಏನಾಗುತ್ತೆ, ಫೀವರ್ ನಿಂತ ಮೇಲೆ ಏನು ತೊಂದರೆ ಆಗೋದಿಲ್ಲ. ಬಟ್ ಕೆಲವು ಅರೌಂಡ್ 10% ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಆ ಟೈಮಲ್ಲಿ ಯಾವ ಜ್ವರ ನಿಲ್ಲುತ್ತೆ ನೋಡಿ, ಆವಾಗ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಆ ಟೈಮಲ್ಲಿ BP ಡೌನ್ ಆಗಿಬಿಡೋದು, ಲಿವರ್ ಎಫೆಕ್ಟ್ ಆಗಿಬಿಡೋದು, ಕಿಡ್ನಿ ಎಫೆಕ್ಟ್ ಆಗಿಬಿಡೋದು, ಪ್ಲೇಟ್ಲೆಟ್ ಕೌಂಟ್ಗಳು ಕಮ್ಮಿ ಆಗೋದು, ಇಂಥದ್ದೆಲ್ಲ ಆಗಿಬಿಡುತ್ತೆ. ಆ ಟೈಮಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದರೆ ವಿದಿನ್ 1 or 2 days ಕಂಡೀಷನ್ ಕ್ಯಾನ್ ಪ್ರೋಗ್ರೆಸ್ ಸೋ ರ್ಯಾಪಿಡ್ಲಿ, ಲಿವರ್ ಪೂರ್ತಿ ಫೇಲ್ ಆಗಿ ಜೀವನಕ್ಕೆ ಕಳುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಅನ್ಫಾರ್ಚುನೇಟ್ ನಮ್ಮಲ್ಲೂ ಕೆಲವೊಮ್ಮೆ ಆಸ್ಪತ್ರೆಯಲ್ಲಿ ಏನಾಗುತ್ತೆ ಅಂತಂದರೆ ಪೇರೆಂಟ್ಸ್ ಅವ್ರಿಗೆ ಪಾಪ ಕಷ್ಟ. ಯಾಕಂತಂದರೆ ನೋಡಿದಾಗ ಬೆಳಗ್ಗೆ ಮಗು ಆಡ್ತಾ ಇರುತ್ತೆ, ಮಧ್ಯಾಹ್ನ ಹೊತ್ತು ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗೋರಿಗೆ BP ರೆಕಾರ್ಡ್ ಆಗಿರೋದಿಲ್ಲ, ತುಂಬಾ BP ಕಮ್ಮಿ ಆಗಿರುತ್ತೆ, ಲಿವರ್ ಪೂರ್ತಿ ಫೇಲ್ ಆಗಿರುತ್ತೆ. ಆಮೇಲೆ ಏನು ಮಾಡಿದ್ರು ಟ್ರೀಟ್ಮೆಂಟ್ ಕೊಡೋಕ್ಕೆ ಆಗೋದಿಲ್ಲ. ಡೆಂಗುಗೆ ಅನ್ನೋ ಸ್ಪೆಸಿಫಿಕ್ ಮೆಡಿಸಿನ್ ಇಲ್ಲ. ಬಟ್ ಏನಂತಂದರೆ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಐಡೆಂಟಿಫೈಯಿಂಗ್ ಅ ಸಿಕ್ ಚೈಲ್ಡ್. ಸೊ ಈ ಮಗು ಇಲ್ಲ ಸರಿದಾರಿಗೆ ಹೋಗ್ತಾ ಇಲ್ಲ ಅನ್ನೋದು ಆದಷ್ಟು ಬೇಗ ಕಂಡು ಹಿಡಿದು ನೀವು ಆದಷ್ಟು ಬೇಗ ಟ್ರೀಟ್ಮೆಂಟ್ ಕರೆಕ್ಟ್ ಆಸ್ಪತ್ರೆಯಲ್ಲಿ ಕೊಟ್ಟರೆ 95% ಆಫ್ ದಿಸ್ ಕಂಡೀಷನ್ಸ್ ನೀವು ಹೊರಗೆ ಬರ್ಬೋದು. ಬಟ್ ಅದು ಲೇಟಾಗಿ ನೋಡಿ ಬೇರೆ ಬೇರೆ ಆಸ್ಪತ್ರೆ ಅಲ್ಲಿ ಇಲ್ಲಿ ಅಲ್ದಾಡಿ ಬಂದು ತುಂಬ ಟೈಮ್ BP ಲೋ ಇದ್ಬಿಟ್ರೆ ಆಮೇಲೆ ಪೂರ್ತಿ ಆರ್ಗನ್ಗಳು ಫೇಲ್ ಆಗಿಬಿಡುತ್ತೆ. ಆಮೇಲೆ ಏನು ಮಾಡಿದ್ರು ಆ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಇದರಲ್ಲಿ ಮುಖ್ಯಪಟ್ಟು ಹೆಚ್ಚಿನ ಕಮ್ಯುನಿಟಿಯಲ್ಲಿ ಏನು ಅಂದ್ಕೊಳ್ತಾರೆ ಅಂತಂದರೆ ಡೆಂಗು ಅಂತಂದರೆ ಪ್ಲೇಟ್ಲೆಟ್ ಕಮ್ಮಿ ಅಂದರೆ ನಾವು ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋದು. ಬಟ್ ಅದು ತಪ್ಪು ಭಾವನೆ. ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗುತ್ತೆ ಅರೌಂಡ್ 5 to 6 days. ನೀವು ಸರಿ ಇದ್ರೂ ಆಗುತ್ತೆ, ಸಿಕ್ಕಿದ್ರೂ ಆಗುತ್ತೆ. ಅದು ಆ ಡೆಂಗು ವೈರಸ್ ಎಫೆಕ್ಟ್ ಹೋದ್ಮೇಲೆ ವಿದಿನ್ 2 to 3 days ಅದು ರಿಕವರ್ ಆಗುತ್ತೆ ಅನ್ನಿಂತಾನೆಗೆ. ಬಟ್ ಯೂಶ್ವಲಿ ಪ್ರಾಬ್ಲಮ್ ಬರೋದು ಏನಕ್ಕಂತಂದರೆ BP ಕಮ್ಮಿ ಆಗೋದ್ರಿಂದ ಬರುವಂಥದ್ದು, ಲಿವರ್ ಎಫೆಕ್ಟ್ ಆಗೋದ್ರಿಂದ ಬರುವಂಥದ್ದು, ಕೆಲವರಿಗೆ ಬ್ರೈನ್ ಎಫೆಕ್ಟ್ ಆಗುತ್ತೆ, ಕೆಲವರಿಗೆ ಕಿಡ್ನಿ ಎಫೆಕ್ಟ್ ಆಗುತ್ತೆ. ಇಂಥದ್ದಾಗ್ಬಿಟ್ರೆ ತುಂಬಾ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ. ಓಕೆ ಡಾಕ್ಟರ್, ತಾವೇ ಹೇಳಿದ್ರಿ ಒಂದು 4-5 ದಿನ ಜ್ವರ ಇರುತ್ತೆ, ಆ ನಂತರದಲ್ಲಿ ಸೀರಿಯಸ್ನೆಸ್ ಅನ್ನುವಂಥದ್ದು ಗೊತ್ತಾಗೋದು ಅಂತ. ಮಕ್ಕಳಲ್ಲಿ ಕಾಳಜಿ ವಹಿಸಬೇಕಾಗಿರೋದು ಸರ್ವೇ ಸಾಮಾನ್ಯ. ಈ ಡೆಂಗ್ಯೂ ಏನಾದರೂ ಸಮಸ್ಯೆ ಕಾಣಿಸಿಕೊಂಡ್ರೆ ಎಷ್ಟು ದಿನಗಳವರೆಗೆ ಮಕ್ಕಳನ್ನು ಕಣ್ಣಿಟ್ಟು ನೋಡ್ಕೋಬೇಕಾಗುತ್ತೆ? ಐ ಥಿಂಕ್ ಯೂಶ್ವಲಿ 2 days ಫೀವರ್ ಇರುತ್ತಲ್ವ, ಬೈ 2 days ನೀವು ಆಸ್ಪತ್ರೆಗೆ ಬಂದು ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ. ಟೆಸ್ಟ್ ಮಾಡಿಸ್ಕೊಂಡು ಆದಮೇಲೆ ಈ ಕಾಯಿಲೆ ನೇಚರ್ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಈ ಜ್ವರ ಅರೌಂಡ್ 4th day 5th day ನಿಂತು ಬಿಡುತ್ತಲ್ವ, ಆ ಟೈಮಲ್ಲಿ ಮಗು ಯಾವ ರೀತಿ ಇರುತ್ತೆ ಅನ್ನೋದು ತುಂಬಾ ಗಮನ ಕೊಡ್ಕೊಳ್ಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂತಂದರೆ ಜ್ವರ ನಿಂತಾಗ ಮಗು ಯಾವ ರೀತಿ ಇರುತ್ತೆ ನೋಡ್ಕೊಳ್ಬೇಕು. ನೀವು ಕೈ ಕಾಲೆಲ್ಲ ಕೋಲ್ಡ್ ಆಗ್ತಾ ಇದೆ, 8 hours ಆದರೂ ಯೂರಿನ್ ಪಾಸ್ ಮಾಡ್ತಾ ಇಲ್ಲ, ಬಾಡಿಯಲ್ಲಿ ಸ್ವೆಲ್ಲಿಂಗ್ ಕಾಣ್ತಾ ಇದೆ, ಮಗು ತುಂಬ ಡಲ್ ಆಗ್ತಾ ಇದೆ, ಇಂಥ ಪರಿಸ್ಥಿತಿ ಬಂದಾಗ ನೀವು ಇಮಿಡಿಯೇಟಾಗಿ ಆಸ್ಪತ್ರೆಗೆ ಬರಬೇಕು ಅಂತ ಹೇಳ್ತೀವಿ. ಸೊ ಅರೌಂಡ್ 4th 5th day ಯಾವಾಗ ಜ್ವರ ನಿಲ್ಲುತ್ತೆ ನೋಡಿ, ಆ ಟೈಮಲ್ಲಿ ಒಮ್ಮೆ ಚೆಕಪ್ ಮಾಡಿಸ್ಕೊಂಡ್ರೆ ಉತ್ತಮ. ಮತ್ತು ಆ ಟೈಮಲ್ಲಿ ಸಿಮ್ಟಮ್ಸ್ ಅರ್ಥ ಮಾಡಿಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಇಟ್ಸ್ ಆಲ್ವೇಸ್ ಸಜೆಸ್ಟೆಡ್. ಚೆಕಪ್ ಅಂತಂದರೆ ಏನು ಚೆಕಪ್ ಡಾಕ್ಟರ್? ಅಂದರೆ ಒಬ್ಬ ಪೀಡಿಯಾಟ್ರಿಷನ್ ವಿಸಿಟ್ ಮಾಡಿಕೊಂಡ್ರೆ ಒಳ್ಳೆಯದು ಜ್ವರ ನಿಂತ ಟೈಮಲ್ಲಿ. ಬಿಕಾಸ್ ಆ ಟೈಮಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಬರುವಂಥದ್ದಲ್ವ. ಬ್ಲಡ್ ಟೆಸ್ಟ್ ಅಂದರೆ ಕಂಡೀಷನ್ ನೋಡಿ ವಿ ಮೈಟ್ ಡಿಸೈಡ್. ಮಗು ಕಂಪ್ಲೀಟ್ಲಿ ಚೆನ್ನಾಗಿದ್ರೆ ವಿ ಮೈಟ್ ನಾಟ್ ಡೂ ಎನಿ ಬ್ಲಡ್ ಟೆಸ್ಟ್. ಬಟ್ ಖಂಡಿತವಾಗಿ ಮಗು ಈ ಥರ ಡಲ್ ಆಗ್ತದೆ ಅಂತಂದರೆ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ ಆ ಟೈಮಲ್ಲಿ. ಓಕೆ ಡಾಕ್ಟರ್, ತಾವೇ ಹೇಳ್ತಿದ್ರಿ ವೈಟ್ ಪ್ಲೇಟ್ಲೆಟ್ಸ್ ಅದು ಅದಕ್ಕೆ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ. ಜೊತೆಗೆ ಡೆಂಗ್ಯೂ ಸಮಯದಲ್ಲಿ ಫುಡ್ ತುಂಬಾನೇ ಕೇರ್ ಆಗಿರಬೇಕು, ಆಹಾರದಲ್ಲಿ ನಾವು ಪಥ್ಯ ಜಾಸ್ತಿಯಾಗಿ ಇಡಬೇಕಾಗತ್ತೆ. ಮಕ್ಕಳಿಗೆ ಹೇಗಿರಬೇಕು ಆಹಾರ ಪದ್ಧತಿ ಎಲ್ಲ? ಡೆಂಗೂಲಿ ಅಂತ ಆ ಥರ ಸ್ಪೆಸಿಫಿಕ್ ಆಗಿ ನೀವೇನು ಡಯಟ್ ಮಾಡುವ ಅಗತ್ಯ ಇಲ್ಲ. ಬಟ್ ಏನಾಗುತ್ತೆ ಅಂತಂದರೆ ಯೂಶ್ವಲಿ ಅವ್ರ ಅಪಿಟೈಟ್ ತುಂಬಾ ಕಮ್ಮಿ ಆಗುತ್ತೆ, ತುಂಬಾ ಹೊಟ್ಟೆ ನೋವು, ವಾಮಿಟಿಂಗ್ ಸೆನ್ಸೇಷನ್ ಬರುವಂಥದ್ದು. ಸೊ ಓವರಲ್ ಇಂಟೆಕ್ ಯೂಶ್ವಲಿ ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ನಿಮ್ಮ ಹೈಡ್ರೇಷನ್ ನೀವು ಮೇಂಟೈನ್ ಮಾಡ್ಕೊಬೇಕು. ಅಟ್ಲೀಸ್ಟ್ ಕೊಕೊನಟ್ ವಾಟರ್ ಕೊಡುವಂಥದ್ದು, ಬಟರ್ ಮಿಲ್ಕ್ ಕೊಡುವಂಥದ್ದು, ORS ಲಿಕ್ವಿಡ್ಸ್ ಆದಷ್ಟು ತಗೊಂಡಷ್ಟು ಒಳ್ಳೆಯದು. ಬಿಕಾಸ್ ಪ್ರಾಬ್ಲಮ್ ಏನಂದರೆ ಡೆಂಗುವಲ್ಲಿ ಬ್ಲಡ್ ವೆಸಲ್ಸ್ ಇರುತ್ತಲ್ವ, ನಮ್ಮ ಬ್ಲಡ್ಡಿಂದ ನೀರೆಲ್ಲ ಹೊರಗೆ ಬಂದುಬಿಡುತ್ತೆ. ಇಂಟರ್ನಲ್ ಡಿಹೈಡ್ರೇಷನ್, ಅದು ಹೊರಗೆ ಕಾಣುವಂಥದ್ದಲ್ಲ.
ಮಗು ಓದಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಟ್ ಬ್ಲಡ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ಥಿಕ್ಕರ್. ಸೊ ಇಂಥ ಸಿಚುವೇಷನಲ್ಲಿ ವಿ ಎಂಕರೇಜ್ ಟು ಟೇಕ್ ಲಾಟ್ ಆಫ್ ಫ್ಲೂಯಿಡ್ಸ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಏನಂತಂದರೆ ಡೆಂಗು ಅಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ನೀವು ಬೀಟ್ರೂಟು ಇಂಥ ಆಹಾರ ಎಲ್ಲ ತಗೊಂಡ್ರೆ ಮೋಷನಲ್ಲಿ ರೆಡ್ ಕಲರ್ ಕಳ್ಕೊಂಡ್ಬಿಟ್ಟು ದೆನ್ ಯು ಗೆಟ್ ವರಿಡ್, ಅದೇನೋ ಬ್ಲೀಡಿಂಗ್ ಆಯಿತಾ ಅನ್ನೋದು ಇಟ್ ಕ್ಯಾನ್ ಕ್ರಿಯೇಟ್ ಕನ್ಫ್ಯೂಷನ್. ಸೊ ಆ ಟೈಪ್ ಡಯಟನ್ನು ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಬಟ್ ದ ಮೇನ್ ಫೋಕಸ್ ಶುಡ್ ಬಿ ದಟ್ ಯು ಟೇಕ್ ಅಡೆಕ್ವೇಟ್ ಅಮೌಂಟ್ ಆಫ್ ಫ್ಲೂಯಿಡ್ಸ್. ತುಂಬಾ ಇಂಪಾರ್ಟೆಂಟ್ ಅದು ಪರಿಸ್ಥಿತಿ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದರೆ ಡಾಕ್ಟರ್, ಯೂಶ್ವಲಿ ಡೆಂಗ್ಯೂ ಬಂತಂತಂದರೆ ಈ ಪಪ್ಪಾಯ ಎಲೆ ರಸ ಅದೆಲ್ಲ ಅದನ್ನ ಎಕ್ಸ್ಟೆಂಟ್ ಆಗಿ ತಗೊಳ್ಳೋ ಹಾಗೂ ಇಲ್ಲ. ಸೊ ತುಂಬ ಒಳ್ಳೆ ಪ್ರಶ್ನೆ. ನೀವು ಪಪ್ಪಾಯ ಜ್ಯೂಸ್ ಮಾಡ್ತಾರೆ, ಕಿವಿ ಜ್ಯೂಸ್ ಮಾಡ್ತಾರೆ, ಅದರ ಯಾಕಂದರೆ ಕೆಲವು ಸ್ಟಡೀಸಲ್ಲಿ ಸ್ವಲ್ಪ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಆಗ್ಬೋದು ಅನ್ನೋ ರಿಪೋರ್ಟಿಂದ ಸುಮಾರು ಜನ ಮಾಡ್ತಿದ್ದಾರೆ. ಅದರ ಕ್ಯಾಪ್ಸೂಲ್ ತಗೊಳ್ತಾರೆ, ಅದರದ್ದು ಯಾವುದೇ ಯೂಸ್ ಇಲ್ಲ. ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಇಂಥದ್ದೆಲ್ಲ ಬಲವಂತ ಮಾಡಿ ಪಪ್ಪಾಯ ಲೀಫ್ ಜ್ಯೂಸ್ ಕುಡೀರಿ, ಕಿವಿ ತಿನ್ನಿರಿ ಅಂತಂದರೆ ಇಷ್ಟ ಇಲ್ಲದನ್ನು ತಿನ್ನಿಸ್ಬಿಟ್ಟು ಅದರಲ್ಲೇ ವಾಮಿಟಿಂಗ್ ಆಗಿ ಅದರಲ್ಲೇ ಗ್ಯಾಸ್ಟ್ರೈಟಿಸ್ ಆಗಿ ಆ ಕೊಡೋ ಡಯಟಿಂದಲೇ ಕೆಲವರು ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಸೊ ಐ ಡೋಂಟ್ ಥಿಂಕ್ ಇಟ್ ಇಸ್ ಹೆಲ್ಪ್ಫುಲ್, ಬಿಕಾಸ್ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗೋದ್ರಿಂದ ಈ ಪ್ರಾಬ್ಲಮ್ ಆಗುವಂಥದ್ದಲ್ಲ. ಈ ಡೆಂಗ್ಯೂ ವೈರಸ್ ಲಿವರ್ ಕಿಡ್ನಿ ಎಫೆಕ್ಟ್ ಆಗೋದ್ರಿಂದ ಪ್ರಾಬ್ಲಮ್ ಆಗುವಂಥದ್ದು. ಸೊ ಪ್ಲೇಟ್ಲೆಟ್ ಕೌಂಟ್ ವಿಲ್ ಕಮ್ ಡೌನ್, ತಾನೇ ಮೇಲಾಗುತ್ತೆ. ನೀವು ಅದು ಪ್ಲೇಟ್ಲೆಟ್ ಕೌಂಟ್ ನೋಡಿ ಕಮ್ಮಿ ಆಯಿತು ಅಂತ ಗಾಬರಿ ಪಡ್ಕೊಂಡು ಆಸ್ಪತ್ರೆ ಅಡ್ಮಿಟ್ ಆಗಿ ಪ್ಲೇಟ್ಲೆಟ್ ಇನ್ಫ್ಯೂಷನ್ ಹಾಕ್ಸ್ಕೊಳ್ಳೋದು ಅಂಥದ್ದೆಲ್ಲ ಮಾಡುವ ಅಗತ್ಯ ಇಲ್ಲ. ಓಕೆ ಡಾಕ್ಟರ್, ಈ ವೈರಲ್ ಡಿಸೀಸ್ ಬಗ್ಗೆ ಮಾತನಾಡೋದಾದರೆ ಮಕ್ಕಳಲ್ಲಿ ಯಾಕಾಗಿ ಇಷ್ಟು ಬೇಗ ಅವ್ರಿಗೆ ಹರಡುತ್ತೆ? ನೋಡಿ ಏನಾಗುತ್ತೆ ಅಂತಂದರೆ ನಾವು ಬೆಳುವ ಹೊತ್ತಿಗೆ ಅವರ್ ಇಮ್ಯುನಿಟಿ ಈಸ್ ಅನ್ ಇವಾಲ್ವಿಂಗ್ ಸಿಸ್ಟಮ್ ಅಲ್ವಾ. ಈಗ ಏನಂತಂದರೆ ಇಟ್ಸ್ ಲೈಕ್ ಅನ್ ಆರ್ಮಿ. ಈಗ ಬರುವ ಎಲ್ಲ ಚಾಲೆಂಜ್ಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಇಮ್ಯೂನ್ ಸಿಸ್ಟಮ್ ಬಿಕಮ್ಸ್ ಇವಾಲ್ವ್ಡ್ ಓವರ್ ಟೈಮ್. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಆ್ಯಸ್ ಎ ಗ್ರೋಯಿಂಗ್ ಚೈಲ್ಡ್ ಯು ಆರ್ ಲೈಕ್ಲಿ ಟು ಫಾಲ್ ಸಿಕ್ ಮಚ್ ಮೋರ್ ಆಫನ್. ಈಗ ಸುಮಾರು ಪೇರೆಂಟ್ಸ್ ಹೇಳ್ತಾರೆ ಪ್ರತಿ ತಿಂಗಳು ನನ್ನ ಮಗು ಸಿಕ್ಕಾಗ್ತಾಯಿದೆ, ಏನು ಕತೆ ಇದು ಅಂತ. ತಿಂಗಳಿಗೆ ಒಮ್ಮೆ ಈ ವೈರಲ್ ಇನ್ಫೆಕ್ಷನ್ ಬರೋದು ಇಟ್ಸ್ ಅ ಕಾಮನ್ ಥಿಂಗ್, ನಾಟ್ ಟು ಗೆಟ್ ವರಿಡ್. ನನ್ನ ಮಗು ಇಮ್ಯುನಿಟಿ ಕಮ್ಮಿ ಆಗಿದೆ ಅಂತೆಲ್ಲ ಅಂದ್ಕೊಳ್ತಾರೆ. ಆ ಥರ ಇಲ್ಲ, ಅದು ದಟ್ಸ್ ಅ ಪಾರ್ಟ್ ಆ್ಯಂಡ್ ಪ್ರಾಸೆಸ್ ಆಫ್ ಗ್ರೋಯಿಂಗ್. ಸೊ ಬಿಕಾಸ್ ಇಟ್ಸ್ ಅನ್ ಇಮ್ಯೂನ್ ಸಿಸ್ಟಮ್ ವಿಚ್ ಇಸ್ ಗ್ರೋಯಿಂಗ್ ಆ್ಯಂಡ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ, ಆ ಪ್ರೊಸೆಸ್ಸಲ್ಲಿ ಈ ಥರ ವೈರಲ್ ಇನ್ಫೆಕ್ಷನ್ ಆಗೋದು ಸಾಮಾನ್ಯನೇ. ತಾವೇ ಸಾಕಷ್ಟು ಮಕ್ಕಳನ್ನು ನೋಡಿರ್ಬೋದು ಡಾಕ್ಟರ್. ಕೆಲವೊಂದು ಮಕ್ಕಳು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಅವರಿಗೊಂದು ಸ್ವಲ್ಪ ಹವಾಮಾನದಲ್ಲಾಗಿರ್ಬೋದು ಅಥವಾ ಶಾಲೆಯಲ್ಲಿ ಯಾರಿಗಾದ್ರೂ ಆಗಿರ್ಬೋದು ತಕ್ಷಣಕ್ಕೆ ಕಾಣಿಸ್ಕೊಳ್ಳುತ್ತೆ. ಒಂದು ತಿಂಗಳಲ್ಲಿ ಅರ್ಧ ತಿಂಗಳಂತೂ ಅವರು ಹುಷಾರಿಲ್ದೇ ಇರ್ತಾರೆ. ಅಂಥ ಮಕ್ಕಳಿಗೆ ಕಾಳಜಿ ಹೆಂಗಿರಬೇಕು? ಒಳ್ಳೆ ಪ್ರಶ್ನೆ ಅದು. ಬಟ್ ಇದರಲ್ಲಿ ನೋಡಿ ಈಗೇನಾಗುತ್ತೆ ಅಂತಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಡೆಫಿನೆಟ್ಲಿ ಡಿಪೆಂಡ್ ಆಗೇ ಆಗುತ್ತೆ. ಈಗ ನಾವು ಕೋವಿಡಲ್ಲೇ ನೋಡಿರ್ಬೋದು, ಸುಮಾರು ಜನರಿಗೆ ಸಿಮ್ಟಮ್ಸೇ ಬಂದಿರೋದಿಲ್ಲ, ಜ್ವರನೂ ಬಂದಿರೋದಿಲ್ಲ. ಕೆಲವರು ತುಂಬ ಸೀರಿಯಸ್ ಆಗಿ ಐಸೋಲ್ ಅಡ್ಮಿಟ್ ಆಗ್ತಾರೆ ಅಲ್ವಾ. ಈಗ ಈ ರೂಮಲ್ಲಿ ಒಂದು ಜನ ಯಾರಿಗಾದರೂ ವೈರಲ್ ಫೀವರ್ ಎದ್ಬಿಟ್ರೆ ಎಲ್ರಿಗೂ ಹರಡಲ್ಲ, ಅದು ಕೆಲವರಿಗೆ ಮಾತ್ರ ಹರಡುತ್ತೆ. ಕೆಲವರಿಗೆ ಬಂದಾಗ 7 days ಇರುತ್ತೆ, ಕೆಲವರು 2 days ಎಲ್ಲ ರಿಕವರ್ ಆಗಿಬಿಡ್ತಾರೆ. ಸೊ ದರ್ ಇಸ್ ಡೆಫಿನೆಟ್ಲಿ ಅವರ ಒಂದು ಜೆನೆಟಿಕ್ ಕಾಂಪೊನೆಂಟ್ ಟು ಇಟ್. ಇನ್ನೊಂದು ಏನಂತಂದರೆ ನಾನು ಪ್ರಿವಿಯಸ್ಲಿ ಹೇಳಿದಂಗೆ ಯಾರಿಗಾದ್ರೂ ಅಲರ್ಜಿಕ್ ಟೆಂಡೆನ್ಸಿ ಇದ್ದರೆ ಅವರಲ್ಲಿ ವೈರಲ್ ಇನ್ಫೆಕ್ಷನ್ ತುಂಬಾ ಸೀರಿಯಸ್ ಆಗುತ್ತೆ ಅದು. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್, ಅದಕ್ಕೇನೇನು ಪ್ರಿಕಾಷನ್ಸ್ ತಗೊಳ್ಬೇಕು ಅಂತಂದರೆ ಅಲರ್ಜಿಕ್ ಕಂಡೀಷನ್ಸ್ಗಳನ್ನು ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅದು. ಸೊ ನೀವು ಅಲರ್ಜಿ ಕಂಟ್ರೋಲ್ ಇಟ್ಕೊಂಡು ಬಿಟ್ಟರೆ ದಟ್ ಲೈಕ್ಲಿಹುಡ್ ಆಫ್ ಕ್ಯಾಚಿಂಗ್ ವೈರಲ್ ಇನ್ಫೆಕ್ಷನ್ಸ್ ಇಸ್ ಮಚ್ ಲೆಸ್ಸರ್. ಇನ್ನೊಂದು, ವಾಟ್ ಎವರ್ ವಿ ಲರ್ನ್ ಡ್ಯೂರಿಂಗ್ ಕೋವಿಡ್ ಅಲ್ವಾ, ಹ್ಯಾಂಡ್ ಹೈಜಿನ್ ಯೂಸ್ ಮಾಡುವಂಥದ್ದು, ಮತ್ತು ಮಕ್ಕಳು ಹುಷಾರಿಲ್ಲ ಅಂದರೆ ಸ್ಕೂಲ್ ಕಳಿಸ್ಬಾರ್ದು, ಬೇರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಕಳಿಸ್ಬಾರ್ದು, ಅವರಿಂದ ಇನ್ನೊಬ್ಬರಿಗೆ ಹರಡುತ್ತಲ್ವ. ಸೊ ಫಿಸಿಕಲ್ ಕಾಂಟ್ಯಾಕ್ಟ್ ಮತ್ತು ಫೇಸ್ ಕವರ್ ಮಾಡದೇ ಇರುವಂಥದ್ದು. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಲೀಡ್ ಟು ಹೈಯರ್ ಇನ್ಸಿಡೆನ್ಸಸ್ ಆಫ್ ವೈರಲ್ ಇನ್ಫೆಕ್ಷನ್ಸ್. ಡಾಕ್ಟರ್, ತಾವೇ ಹೇಳ್ತಿದ್ರಿ ಕಾರ್ಯಕ್ರಮದ ಉದ್ದಕ್ಕೂ ಇಮ್ಯುನಿಟಿ ಪವರ್ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ. ಯೂಶ್ವಲಿ ಇಮ್ಯುನಿಟಿ ಪವರ್ ಚೆನ್ನಾಗಿರಲಿ ಅಂತ ಯಾವ್ದ್ಯಾವುದೋ ಹುಡಿ ಅದು ತಂದು ಕುಡಿಯೋದು ಮಕ್ಳಿಗೆ ತಂದು ಕೊಡ್ತಾರೆ, ಮಕ್ಳಿಗೆ ಕುಡಿಸ್ತಾರೆ. ಬಟ್ ಇಮ್ಯುನಿಟಿ ಪವರ್ ರಿಯಲ್ ಆಗಿ ಚೆನ್ನಾಗಿರಬೇಕು ಅಂತಂದರೆ ಏನು ಮಾಡಬೇಕು? ಐ ಥಿಂಕ್ ಇಟ್ಸ್ ಓನ್ಲಿ 2 things. ಐ ಥಿಂಕ್ ನಮ್ಮ ಒಂದು ನ್ಯೂಟ್ರಿಷನ್, ಬ್ಯಾಲೆನ್ಸ್ ನ್ಯೂಟ್ರಿಷನ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅಲ್ವಾ. ಬಿಕಾಸ್ ಅದು ಇದು ತಿನ್ನೋದಕ್ಕಿಂತ ಫೋಕಸಿಂಗ್ ಅನ್ನ ಗುಡ್ ಬ್ಯಾಲೆನ್ಸ್ ಡಯಟ್ ಅಂತಂದರೆ ಪ್ರೋಟೀನ್ಸ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಫ್ಯಾಟ್ ಇರಬೇಕು, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಎಲ್ಲ ಎಡೆಕ್ವೇಟ್ ಆಗಿರಬೇಕು. ಸೆಕೆಂಡ್ ಈಸ್ ಮೇಕಿಂಗ್ ಶ್ಯೂರ್ ಚೈಲ್ಡ್ ಇಸ್ ವ್ಯಾಕ್ಸಿನೇಟೆಡ್ ಪ್ರಾಪರ್ಲಿ, ಬಿಕಾಸ್ ವ್ಯಾಕ್ಸಿನ್ ಇಸ್ ಅ ವೆರಿ ವೆರಿ ಗುಡ್ ಪ್ರೊಸೆಸ್ ಟು ಪ್ರಿವೆಂಟ್ ದಿಸ್ ಇನ್ಫೆಕ್ಷನ್ಸ್. ಈಗ ಫ್ಲೂಗೂ ವ್ಯಾಕ್ಸಿನ್ಸ್ ಇದೆ. ಸೊ ಮೇಕಿಂಗ್ ಶ್ಯೂರ್ ಯುವರ್ ವ್ಯಾಕ್ಸಿನ್ ರೆಜಿಮೆನ್ ಇಸ್ ಕಂಪ್ಲೀಟ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಇದೆರಡು ತಗೊಂಡ್ರೆ ಯುವರ್ ಇಮ್ಯುನಿಟಿ ವಿಲ್ ಬಿ ಇನ್ ಸೇಫರ್ ಹ್ಯಾಂಡ್. ಜನರಲಿ ಪ್ರಿನ್ಸಿಪಲ್ಸ್ ಆಫ್ ಹೆಲ್ದಿ ಲಿವಿಂಗ್, ದ ಲೆಸ್ ಸ್ಟ್ರೆಸ್ಫುಲ್ ಲಿವಿಂಗ್, ಇಟ್ ಇಂಪ್ರೂವ್ಸ್ ಯುವರ್ ಇಮ್ಯುನಿಟಿ. ಓಕೆ ಡಾಕ್ಟರ್, ತಮ್ಮ ಹಾಸ್ಪಿಟಲ್ಲಿ ಮಕ್ಕಳಿಗೆ ಯಾವೆಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತೆ? ನೋಡಿ, ಇದು ಮಕ್ಕಳ ಆಸ್ಪತ್ರೆ. ಸೊ ದೊಡ್ಡವರ ಆಸ್ಪತ್ರೆಯಲ್ಲಿ ನೀವೆಲ್ಲ ಕೇಳಿರ್ತೀರ, ಆಗ ನ್ಯೂರಾಲಜಿಸ್ಟ್ ಇರುವಂಥದ್ದು, ಗ್ಯಾಸ್ಟ್ರೆಂಟ್ರಾಲಜಿಸ್ಟು ಮತ್ತು ಎಲ್ಲ ಸ್ಪೆಷಲಿಸ್ಟ್ಗಳಿರ್ತಾರಲ್ವ. ಆ ಥರನಲ್ಲಿ ಮಕ್ಕಳಿಗೆ ಸ್ಪೆಷಲಿಸ್ಟ್ ಇದ್ದಾರೆ. ಸೊ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ನಿಯರ್ ಬೈ ಡಿಸ್ಟ್ರಿಕ್ಟ್ಸಿಂದ, ನಿಯರ್ ಬೈ ಸ್ಟೇಟ್ಸ್ಗಳಿಂದಲೂ ಸುಮಾರು ಈಕಂತ ಕಾಯಿಲೆಗಳಿಗೆ ರೆಫರೆನ್ಸ್ ಬರ್ತಾರೆ. ಸೊ ಇಟ್ಸ್ ಮೋರ್ ಆಫ್ ಅ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಫಾರ್ ಚಿಲ್ಡ್ರನ್. ಸೊ ಎನಿಥಿಂಗ್ ರಿಲೇಟೆಡ್ ಟು ಬ್ರೈನ್, ಕಿಡ್ನಿ, ಇಮ್ಯುನಿಟಿ, ಇನ್ಫೆಕ್ಷನ್ ಎಲ್ಲ ನಾವು ನೋಡ್ಕೊಳ್ತೀವಿ. ಅದರ ಜೊತೆಗೆ ನಮ್ಮಲ್ಲೂ ICU ಇದೆ.
ಸೊ ನ್ಯೂ ಬಾರ್ನ್ ಐ ಸಿ ಯು ಅಂದರೆ 1 ತಿಂಗಳಕ್ಕಿಂತ ಕೆಳಕಟ್ಟು ಮಕ್ಕಳಿಗೆ ಐ ಸಿ ಯು ಇದೆ, ಮತ್ತು ದೊಡ್ಡ ಮಕ್ಕಳಿಗೂ ಐ ಸಿ ಯು ಇದೆ. ಸೊ ಐ ಸಿ ಯುಲಿ ಏನಾಗುತ್ತೆ ಅಂತಂದರೆ ಈ ಥರ ಯಾವುದೇ ಕಾಯಿಲೆಗಳಿಂದ ಸೀರಿಯಸ್ ಆಗಿ ಬಂದಂಥ ಮಕ್ಕಳಿಗೆ ವೆಂಟಿಲೇಟರ್ ಇರ್ಬೋದು, ಅಥವಾ ಅವ್ರಿಗೆ ಡಯಾಲಿಸಿಸ್ ಇರ್ಬೋದು, ಅಥವಾ ಅವ್ರಿಗೆ ಇ ಜಿ ಮಾನಿಟರಿಂಗ್ ಇರ್ಬೋದು, ಅಥವಾ ಅವ್ರಿಗೆ ಎಕ್ಮೋಲ್ ಹಾಕುವಂಥ ಪರಿಸ್ಥಿತಿ ಬರ್ಬೋದು. ಅದನ್ನೆಲ್ಲ ನಾವು ನೋಡ್ಕೊಳ್ತೀವಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ರೇನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್, ಮಾರತಳ್ಳಿ, ಬೆಂಗಳೂರು. ದೂರವಾಣಿ ಸಂಖ್ಯೆ 9964096333, ಮತ್ತೊಂದು ಸಂಖ್ಯೆ 18002122. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.